ಹಾಯ್ ಫ್ರೆಂಡ್ಸ್, ವರ್ಲ್ಡ್ ಆಫ್ ಮಿಸ್ಟ್ರಿಗೆ ಸ್ವಾಗತ. ಯೂಶುವಲಿ ನಮ್ಮ ಲೈಫ್ನಲ್ಲಿ ಮನೆ ಮೇಲೆ ಇಲ್ಲ ಅಂಗಡಿ ಮುಂದೆ, ಟ್ರಕ್ ಮುಂದೆ ಇಲ್ಲ ಹೊಸ ಮನೆ ಕಟ್ಟಬೇಕಾದ್ರೆ ಒಂದು ಬೊಂಬೆ ಫೋಟೋ ನೋಡ್ತೀವಿ. ತುಂಬಾ ದೊಡ್ಡದಾಗಿ ಕಣ್ಣು, ಹಲ್ಲು ಚೂಪಾಗಿರೋ ಒಂದು ಭಯಾನಕವಾದ ಬೊಂಬೆ ನೋಡ್ತೀವಿ. ಅದೇ ದೃಷ್ಟಿ ಬೊಂಬೆ. ಈ ದೃಷ್ಟಿ ಬೊಂಬೆ ಮನೆ ಮೇಲೆ ಇದ್ರೆ ಒಳ್ಳೇದಾ? ಯೂಶುವಲಿ ದೇವ್ರ ಫೋಟೋ ಇದ್ರೆ ಅಲ್ವಾ ಒಳ್ಳೇದು? ಈ ಬೊಂಬೆ ದೇವ್ರ ಅಥವಾ ದೇವರ ಅಂಶನ, ಇಲ್ಲ ಅಂದ್ರೆ ರಾಕ್ಷಸನ? ಈ ಬೊಂಬೆಗೂ ನಮ್ಮ ಪೌರಾಣಿಕದಲ್ಲಿ ಬರೋ ಶಿವನಿಗೂ ಏನ್ ಸಂಬಂಧ? ಈ ಬೊಂಬೆನ ನಮ್ಮ ದೇಶದಲ್ಲಿ ಮಾತ್ರ ನೋಡ್ತಾರಾ, ಇಲ್ಲ ಬೇರೆ ದೇಶದಲ್ಲೂ ಇರುತ್ತಾ? ಇದರ ಎಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ವಿಡಿಯೋ ಕೊನೆವರೆಗೂ. ಫ್ರೆಂಡ್ಸ್, ಪೂರ್ವ ಕಾಲದಲ್ಲಿ ಜಲಾಂಧರ ಎಂಬ ರಾಕ್ಷಸ ಇದ್ದ. ಈ ರಾಕ್ಷಸರ ಮನಸ್ಥಿತಿ ಹೇಗಿತ್ತಪ್ಪ ಅಂದ್ರೆ, ದೇವರೆಲ್ಲ ಸೇರಿ ರಾಕ್ಷಸ ಕುಲಕ್ಕೆ ಮೋಸ ಮಾಡಿ ಅಮರತ್ವ ಪಡೆದಿದ್ದಾರೆ ಅಂತ ಹೇಳಿ ಬ್ರಹ್ಮನ ಕುರಿತು ತಪಸ್ಸು ಮಾಡ್ತಾ ಇದ್ರು. ಬ್ರಹ್ಮನ ತಪಸ್ಸು ಮಾಡಿ ಅವರಿಂದ ಶಕ್ತಿ ಪಡ್ಕೊಂಡು ದೇವರ ಮೇಲೆ ಯುದ್ಧ ಮಾಡ್ತಿದ್ರು. ಅದೇ ರೀತಿ ಜಲಾಂಧರ ಎಂಬ ರಾಕ್ಷಸ ಬ್ರಹ್ಮನ ಕುರಿತು ಕಠೋರ ತಪಸ್ಸು ಮಾಡಿ ಶಕ್ತಿ ಪಡ್ಕೊಂಡು ಸ್ವರ್ಗಾಧಿಪತಿ ಆದಂತ ದೇವೇಂದ್ರ ಹಾಗೂ ದೇವತೆಗಳ ಮೇಲೆ ಯುದ್ಧ ಮಾಡ್ತಾರೆ. ಯುದ್ಧ ಮಾಡಿ ಗೆಲ್ತಾರೆ. ಈ ತ್ರಿಲೋಕಕ್ಕೂ ಅಧಿಪತ್ಯ ಸಾಧಿಸ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ದೇವಾನುದೇವತೆಗಳಿಗೆ ಒಂದು ತಲೆನೋವು ಶುರುವಾಗುತ್ತೆ. ಜಲಾಂಧರ ರಾಕ್ಷಸ ಹೀಗೆ ನಮ್ಮನ್ನ ಆಳ್ತಾ ಇದ್ರೆ ನಮ್ಮ ಮುಂದಿನ ಗತಿ ಏನಪ್ಪಾ ಅಂತ ಹೇಳಿ ನಾರದ ಮುನಿಯವರ ಹತ್ರ ಬಂದು ದೇವತೆಗಳು ತಮ್ಮ ಕಷ್ಟನ ಹೇಳ್ಕೊಂತಾರೆ. ಫ್ರೆಂಡ್ಸ್, ನಾರದ ಮುನಿಯವ್ರನ್ನ ನಮ್ಮ ಸಿನಿಮಾದಲ್ಲಿ ತುಂಬಾ ಹಾಸ್ಯಾಸ್ಪದವಾಗಿ ತೋರಿಸಿದ್ದಾರೆ. ವಾಸ್ತವವಾಗಿ ಅವರು ತುಂಬಾ ಜ್ಞಾನಿ ಆಗಿರ್ತಾರೆ. ದೇವತೆಗಳ ಕಷ್ಟ ಎಲ್ಲ ಕೇಳಿದ ನಾರದ ಮುನಿ ಜಲಾಂಧರನ ಸಂಹಾರ ಆಗ್ಬೇಕು ಅಂದ್ರೆ ಈ ಲೋಕವನ್ನೇ ನಾಶ ಮಾಡಬಲ್ಲ ವಿಷಕಂಠನಿಂದ ಮಾತ್ರ ಸಾಧ್ಯ ಅಂತ ಭಾವಿಸ್ತಾರೆ. ಜಲಾಂಧರನ ಸಂಹಾರ ಆಗ್ಬೇಕು ಅಂದ್ರೆ ಶಿವನಿಗೆ ಕೋಪ ಬರ್ಬೇಕು. ಯಾರ್ ತಾನೇ ತನ್ನ ಮಡದಿಯ ವಿಷಯಕ್ಕೆ ಬಂದ್ರೆ ಕೋಪ ಬರ್ದಲೇ ಇರುತ್ತೆ. ಅದೇ ಕೋಪ ಇಡೀ ಲೋಕವನ್ನೇ ಕೇವಲ ತನ್ನ ಮೂರನೇ ಕಣ್ಣಿಂದ ಸುಟ್ಟು ಭಸ್ಮ ಮಾಡುವಂತ ಶಕ್ತಿ ಇರೋ ಶಿವನಿಗೆ ಬಂದ್ರೆ ಜಲಾಂಧರನ ಸಂಹಾರ ಖಚಿತ ಅಂತ ನಾರದ ಮುನಿ ಭಾವಿಸ್ತಾರೆ. ನಾರದ ಮುನಿ ಜಲಾಂಧರ ರಾಕ್ಷಸನ ಬಳಿ ಬಂದು ಅವ್ರಿಗೆ ಕೋಪ ಬರೋ ರೀತಿಯಲ್ಲಿ, ಜಲಾಂಧರ, ನೀನು ಈ ತ್ರಿಲೋಕವನ್ನು ಗೆದ್ದು ಆಧಿಪತ್ಯ ಸಾಧಿಸ್ತಾ ಇರಬಹುದು, ಆದ್ರೆ ಏನ್ ಪ್ರಯೋಜನ? ಶಿವನ ಬಳಿ ಇರುವ ಅತಿ ಸುಂದರವಂತೆ ಹಾಗೂ ಶಕ್ತಿವಂತೆ ಆದಂತ ಪಾರ್ವತಿ ದೇವಿ ನಿನ್ನ ಬಳಿ ಇಲ್ಲ ಅಂತ ಹೇಳ್ತಾರೆ. ಜಲಾಂಧರ ರಾಕ್ಷಸನಿಗೆ ಈ ಮಾತೆಲ್ಲ ಕೇಳ್ಬಿಟ್ಟು, ಹೌದು, ಈ ತ್ರಿಲೋಕಕ್ಕೆಲ್ಲ ನಾನೇ ರಾಜ್ಯ ಆದ್ರೆ ಪಾರ್ವತಿ ದೇವಿ ನನಗೆ ಸೇರಿದ್ದು ಅಂತ ಭಾವಿಸ್ತಾರೆ. ರಾಹುವಿನ ಮೂಲಕ ಈ ವಿಷಯವನ್ನು ಶಿವನಿಗೆ ತಲುಪಿಸ್ತಾರೆ. ಈ ವಿಷಯ ಕೇಳಿದ ಶಿವನು ಉಗ್ರ ರೂಪದಿಂದ ಶಿವ ತಾಂಡವ ಮಾಡಿ ಮೂರನೇ ಕಣ್ಣು ಬಿಡ್ತಾರೆ. ಶಿವನ ಈ ಮೂರನೇ ಕಣ್ಣಿಂದ ರಾಹುವಿನ ಸಂಹಾರ ಮಾಡೋದಕ್ಕೆ ಸೃಷ್ಟಿಯಾದ ವ್ಯಕ್ತಿಯೇ ಕೀರ್ತಿಮುಖ. ಶಿವನು ಕೀರ್ತಿಮುಖನಿಗೆ ಆದೇಶ ಮಾಡ್ತಾನೆ, ಹೋಗಿ ರಾಹುವಿನ ನುಂಗು ಬಿಡು ಅಂತ. ಶಿವನ ಆದೇಶದಂತೆ ಕೀರ್ತಿಮುಖ ರಾಹುನ ನುಂಗಕ್ಕೆ ಹೋಗ್ತಾರೆ. ಆಗ ಭಯಗೊಂಡ ರಾಹು ಶಿವನ ಬಳಿ ಬಂದು, ಸ್ವಾಮಿ, ಇದರಲ್ಲಿ ನಂದೇನೋ ತಪ್ಪಿಲ್ಲ, ಕೇವಲ ಜಲಾಂಧರ ರಾಕ್ಷಸ ಕೊಟ್ಟ ಸಂದೇಶವನ್ನು ನಿಮ್ಮ ಬಳಿ ತಂದಿದ್ದೀನಿ ಅಷ್ಟೇ ಅಂತ ಹೇಳಿ ಕ್ಷಮೆ ಕೇಳ್ತಾರೆ. ಈ ವಿಷಯ ಕೇಳಿದ ಶಿವ ರಾಹುನ ಕ್ಷಮಿಸ್ಬಿಡ್ತಾರೆ. ಆದ್ರೆ ರಾಹುವಿನ ಸಂಹಾರ ಮಾಡ್ಬೇಕು ಅಂತ ಬಂದ ಕೀರ್ತಿ ಮುಖನಿಗೆ ಹೊಟ್ಟೆ ಹಸಿವು ಆಗುತ್ತೆ. ಅವರು ಹೋಗಿ ಶಿವನ ಬಳಿ, ಸ್ವಾಮಿ, ನಾನು ಯಾರನ್ನಾದ್ರೂ ತಿನ್ಬೇಕು ಅಂತಾನೆ ಹೊರಗಡೆ ಬಂದೆ, ಈಗ ನನಗೆ ತುಂಬಾ ಹೊಟ್ಟೆ ಹಸಿತಿದೆ, ನಾನು ಯಾರನ್ನ ತಿನ್ಬೇಕು ಅಂತ ನೀವು ಆದೇಶ ಮಾಡಿ ಅಂತ ಕೇಳ್ತಾರೆ. ಶಿವನು ಆಲೋಚನೆ ಮಾಡಿ ನಿನ್ನನ್ನ ನೀನೇ ತಿನ್ಕೊಬಿಡು ಅಂತ ಹೇಳ್ತಾರೆ. ಕೀರ್ತಿ ಮುಖ ಮರು ಆಲೋಚನೆ ಮಾಡದೆ ಕೈ, ಕಾಲು, ಹೊಟ್ಟೆ ಅಂತ ಹೇಳಿ ದೇಹದ ಎಲ್ಲಾ ಭಾಗವನ್ನು ತಿನ್ಬಿಡ್ತಾರೆ. ಕೇವಲ ಮುಖ ಮಾತ್ರ ಇರುತ್ತೆ. ಈ ಮುಖಕ್ಕೆ ಕೀರ್ತಿ ಮುಖ ಅಂತ ಕರೀತಾರೆ. ಶಿವನು ತನ್ನ ಆದೇಶ ಪಾಲನೆ ಮಾಡಿದ ಕೀರ್ತಿ ಮುಖನಿಗೆ ದೇವಸ್ಥಾನದ ಮುಖ್ಯ ದ್ವಾರದಲ್ಲಿ, ಗರ್ಭಗುಡಿಯ ಪ್ರಭಾವಳಿಗಳಲ್ಲಿ ರಕ್ಷಕನಾಗಿರಲು ಮತ್ತೆ ಮನೆಯ ಮೇಲೆ ಯಾರು ನಿನ್ನ ಫೋಟೋ ಇಟ್ಕೊಂತಾರೋ ಆ ಮನೆಯವರಿಗೆ ನರದೃಷ್ಟಿ ಇಲ್ಲ ದುಷ್ಟ ಶಕ್ತಿಯಿಂದ ನಿವಾರಣೆ ಆಗುತ್ತೆ ಅಂತ ಹೇಳ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಈ ಕಾರಣದಿಂದ ದೃಷ್ಟಿ ಬೊಂಬೆ ಫೋಟೋ ಮನೆಯ ಮೇಲೆ ಇರುತ್ತೆ. ಈ ದೃಷ್ಟಿ ಬೊಂಬೆ ಸಂಪ್ರದಾಯ
ಕೇವಲ ಭಾರತ ದೇಶದಲ್ಲಿ ಮಾತ್ರ ಅಲ್ಲ, ಟರ್ಕಿ, ಗ್ರೀಸ್ ಮತ್ತು ಬೇರೆ ದೇಶದಲ್ಲೂ ಬಳಸ್ತಾರೆ. ಇದಕ್ಕೆ ಅವರು ಬೇರೆ ಹೆಸರಲ್ಲಿ ಕರೀತಾರೆ. ನಾಜರ್ ಬಂಕೋ ಅಥವಾ ಎವಿಲ್ ಹೈಡಾಲ್ ಅಂತೆಲ್ಲ ಕರೀತಾರೆ. ಇದು ನೀಲಿ ಬಣ್ಣದ ಗಾಜಿನ ಆಕಾರದಲ್ಲಿ ಇರುತ್ತೆ. ಇದನ್ನ ಮನೆಯಲ್ಲಿ, ಆಫೀಸ್ನಲ್ಲಿ, ಕಾರ್ನಲ್ಲಿ, ಬ್ರಾಸ್ಲೈಟ್, ಡಾಲರ್ ಹೀಗೆ ಬೇರೆ ಬೇರೆ ಕಡೆ ಎಲ್ಲ ಯೂಸ್ ಮಾಡ್ತಾರೆ. ಹೀಗೆ ದೃಷ್ಟಿ ಬೊಂಬೆಗೆ ಒಂದು ಹಿನ್ನೆಲೆ ಕಥೆನೇ ಇದೆ. ಆದರೆ ತುಂಬಾ ಜನಕ್ಕೆ ಇದ್ರ ಬಗ್ಗೆ ಅರಿವಿಲ್ಲದೆ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಒಂದು ಮಹಿಳೆಯ ಫೋಟೋ ಹಾಕಿ ದೃಷ್ಟಿ ಬೊಂಬೆ ಅಂತ ಪ್ರದರ್ಶಿಸ್ತಾ ಇರ್ತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರವರ ಆಲೋಚನೆಗೆ ಬಿಡ್ಬೇಕಾಗುತ್ತೆ. ಇದಾಗಿತ್ತು ದೃಷ್ಟಿ ಬೊಂಬೆಯ ಕತೆ. ಈ ಕತೆ ಮೊದಲೇ ಯಾರ್ಯಾರು ಗೊತ್ತಿತ್ತು? ಗೊತ್ತಿರೋರೆಲ್ಲ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೇದಾಗಲಿ. ಟೇಕ್ ಕೇರ್. ಬೈ ಬೈ.